ಹೆಣ್ಣು ಎಂದರೆ ಏನು? ಒಮ್ಮೆ ಈ ಪ್ರಶ್ನೆ ನಾವೆಲ್ಲರೂ ನಮ್ಮನ್ನೇ ಕೇಳೋಣ. ಜನ್ಮ ಕೊಟ್ಟ ತಾಯಿ, ಒಡಹುಟ್ಟಿದ ಅಕ್ಕ, ತಂಗಿ, ಕೊನೆಯ ತನಕ ಜೊತೆಗಿರುವ ಜೀವನದ ಸಂಗಾತಿ. ಇಂದಿನ ಸಮಾಜದಲ್ಲಿ ಹೆಣ್ಣಿನ ಸ್ಥಾನ ಎಂತಹದ್ದು. ಆಕೆಯ ಮನಸ್ಸಿನ ಭಾವನೆಗಳಿಗೆ, ಆಕೆಯ ಜೀವನದ ಸ್ವಾತಂತ್ರ್ಯಕ್ಕೆ, ಆಕೆಯ ಅಭಿಪ್ರಾಯಗಳ ಪ್ರಾಮುಖ್ಯತೆಗೆ ಧಕ್ಕೆ ಉಂಟಾಗ್ತಿದೆಯೇ? ಸದಾಕಾಲವೂ ಒಂದು ಹೆಣ್ಣು ಇನ್ನೊಬ್ಬರ ಕೈಗೊಂಬೆಯಂತೆ ಬದುಕಬೇಕೇ? ಹಾಗಾದರೆ ಈ ಭೂಮಿಯ ಮೇಲೆ ಹೆಣ್ಣಿನ ಪಾತ್ರವಾದರೂ ಏನು? ಬರೀ ದೈಹಿಕ ಸುಖಕ್ಕೆ ಬಳಸುವಂತಹ ಸಾಧನವೆಂದು ತೃಣೀಕರಿಸಲಾಗುತ್ತಿದೆಯೇ? ಇತ್ತೀಚಿನ ಬೆಳವಣಿಗೆಗಳನ್ನು ಕಂಡರೆ ಇದೇ ಸತ್ಯವಿರಬಹುದು ಎನಿಸುತ್ತದೆ. ಸೌಜನ್ಯಳಂಥ ಎಷ್ಟೋ ಹೆಣ್ಣು ಮಕ್ಕಳ ಧ್ವನಿಯನ್ನು ಅಡಗಿಸಲಾಗುತ್ತಿದೆ. ಒಂದು ಹೆಣ್ಣಿನ ನಾಮಧೇಯ ಹೊಂದಿರುವಂತಹ ಈ ಪುಣ್ಯ ಭೂಮಿಯಲ್ಲಿ ಇದೆಂತಹ ಕೀಚಕ ಕೃತ್ಯ! ಇನ್ನೂ ಬೆಳಕಿಗೆ ಬಾರದಂತಹ ಎಷ್ಟೋ ನರಮೇಧಗಳು. ಹೆಣ್ಣಿನ ಮೇಲಿನ ಗೌರವ ಎತ್ತಿ ಹಿಡಿಯುವ ಅವಶ್ಯಕತೆ ಇದೆ. ಹೆಣ್ಣು ಎಂದರೆ ಒಂದು ಮನೋರಂಜನೆಯ ವಸ್ತುವಲ್ಲ, ಬದಲಾಗಿ ಮುಗ್ಧ ಮನಸ್ಸಿನ ಮಾನವಿ ಎಂಬುದನ್ನು ಅರಿತು ಆಕೆಯು ತನ್ನಿಷ್ಟದಂತೆ ಬದುಕಲು ಬಿಡೋಣ. ಹೆಣ್ಣು ಎಂದರೆ ಹೇಗಿರಬೇಕು ಎಂಬುದಕ್ಕಿಂತ ಆಕೆಯನ್ನು ಸಮಾಜದಲ್ಲಿ ಹೇಗೆ ಗೌರವಿಸಬೇಕು ಎಂಬುದರ ಬಗೆಗಿನ ಶಿಕ್ಷಣ ಈಗ ಬೇಕಾಗಿದೆ. ಸದಾಕಾಲವೂ ದೌರ್ಜನ್ಯಕ್ಕೆ ಒಳಗಾಗುವ ಎಲ್ಲ ನಾರಿಯರ ಕೂಗಿಗೆ ಧ್ವನಿ ಸೇರಿಸೋಣ. ಮೌಢ್ಯವೆಂಬ ಅಂಧಕಾರವನ್ನು ಸೀಳಿ ಹಾಕುವ ವಿದ್ಯೆ ಎಂಬ ಬೆಳಕನ್ನು ಎಲ್ಲ ಹೆಣ್ಣು ಮಕ್ಕಳಿಗೂ ಕೈಗೆಟುಕುವಂತೆ ಮಾಡೋಣ. ಬದಲಾವಣೆ ಒಂದೇ ಶಾಶ್ವತ, ಅಂದರೆ ಚೇಂಜ್ ಓನ್ಲಿ ಈಸ್ ಪರ್ಮನೆಂಟ್. ಇನ್ನಾದರೂ ಹೆಣ್ಣಿನ ಬಗೆಗಿನ ನಮ್ಮೆಲ್ಲರ ಮನಸ್ಸಿನಲ್ಲಿರೋ ಭಾವನೆಗಳು ಬದಲಾಗಲಿ. ಮೂಕ ಹೃದಯಗಳಿಗೆ ಧ್ವನಿ ಮೂಡಲಿ.